ದೀದಿತಿಗೆ ಕೌಮುದಿ ಎಂಬಂತಹ ಒಂದು ಟಿಪ್ಪಣಿಯನ್ನು ಬರೆದು ಕೌಮುದಿ ದೀದಿತಿ ಅಂತ ಹೇಳಿ ಅದನ್ನು ತೆಗೆದುಕೊಂಡು ಬಂದು ಅದನ್ನು ಸತ್ಯಧರ್ಮರು ನೋಡ್ತಾರೆ. ಅವನಿಗೆ ಬಿರುದಿರ್ತದೆ. ಏನು ಅಂತ ಬಿರುದಿರ್ತದೆ? ಅದಕ್ಕೆ ವೈಯಾಕರಣ ಗಜಕಂಠೀರವ ಅಂತ, ಗಜ ಮತ್ತ ಗಜಕಂಠೀರವ ಅಂತ ಇರ್ತದೆ. ವೈಯಾಕರಣ ಮತ್ತ ಗಜಕಂಠೀರವ ಎಂಬುದಾಗಿ ಬಿರುದು ಅವನಿಗಿರ್ತದೆ. ಆಗ ಸತ್ಯಧರ್ಮರು ಅಂತಾರೆ, ನೀನು ಯಾರು ಅಂತ ಕೇಳ್ತಾರೆ ಅವನನ್ನು. ಅಂದರೆ ಮಾತಿನಲ್ಲಿಯೇ ಆ ಕೌಶಲ್ಯ ಹೇಗಿದೆ ನೋಡಿ. ನೀನು ಯಾರು ಅಂತ ಕೇಳ್ತೇನೆ. ನಾನು ವೈಯಾಕರಣಿ, ನಿನಗೆ ವ್ಯಾಕರಣ ಎಲ್ಲ ಗೊತ್ತದ? ಓ ಬೇಕಾದಷ್ಟು, ಅದರಲ್ಲಿಯೇ ನಾನು ತಳಸ್ಪರ್ಶಿ ಪಾಂಡಿತ್ಯವನ್ನು ಪಡೆದಿದ್ದೇನೆ, ಸಂಶೋಧನೆ ಮಾಡಿದ್ದೇನೆ, ನಾನು ಭಾರಿ ವೈಯಾಕರಣಿ. ಅಲ್ಲಪ್ಪ, ನೀನು ಆ ತರಹ ಮಾತಾಡ್ಲಿಕ್ಕೆ ಹೋಗಬೇಡ. ಯಾಕೆ? ಸ್ವವಚನ ಬರ್ತದೆ, ಸ್ವವಚನ ವಿರೋಧ ಬರ್ತದೆ. ನಿನ್ನ ಮಾತಿಗೇನೆ ನಿನಗೆ ವಿರೋಧ ಬರ್ತದೆ, ಆ ಮಾತು ಹೇಳಿಕ್ಕೆ ಹೋಗಬೇಡ ನೀನು ಅಂತ. ಯಾಕೆ ಹಂಗ್ಯಾಕೆ ಕೇಳಬಾರ್ದು ಅಂತ. ಮತ್ತು ನೀನು ಏನು ಬಿರುದು ತೆಗೆದುಕೊಂಡಿದ್ದೀವಿ? ವೈಯಾಕರಣ ಮತ್ತ ಗಜ ಕಂಠೀರವ ಅಂತ ನಾನು ಬಿರುದು. ಅದರ ಅರ್ಥ ಗೊತ್ತ ನಿನಗೆ? ನೀನು ವೈಯಾಕರಣಿ ಅಂತಿಲ್ಲ, ಇಷ್ಟು ವ್ಯಾಕರಣ ಜ್ಞಾನ ಇಲ್ಲ ನಿನಗೆ. ಅದರ ಅರ್ಥ ಏನು ಗೊತ್ತದನ ನನಗೆ? ಅದರ ಅರ್ಥ ಏನು ಗೊತ್ತದನ ಅಂತ. ಏನು ಅಂತ ಕೇಳಿದಾಗ ಅವರು ಸತ್ಯಧರ್ಮವನ್ನು ಬಿಡಿಸಿ ಹೇಳ್ತಾರೆ ಸ್ಪಷ್ಟವಾಗಿ. ಅಲ್ಲಪ್ಪ, ವೈಯಾಕರಣ ಇದು ಯಾವುದಕ್ಕೆ ಹೋಲಿಸಿದ್ದಾರೆ? ಮದೋನ್ಮತ್ತವಾದ ಆನೆಗೆ ಹೋಲಿಸಿದ್ದಾರೆ. ಆ ಮತ್ತ ಗಜಕ್ಕೆ ಕಂಠೀರವ ಇದ್ದಂತೆ ನಾನಿದ್ದೇನೆ ಅಂದರೆ ಏನರ್ಥ? ಆನೆಯ ಅಪೋಸಿಟ್ ಆದ ಸಿಂಹದಂತೆ ನಾನಿದ್ದೇನೆ ಅಂದ್ರೆ ಏನರ್ಥ? ವೈಯಾಕರಣಕ್ಕೆ ಶತ್ರು ಅಂತ ಅರ್ಥ. ಆದರೆ ನೀನು ಹೇಳ್ಕೊಳ್ತಿ ನಾನು ವೈಯಾಕರಣಿ ಅಂತ ನೀನು ಹೇಳ್ಕೊಳ್ತಾ ಇದ್ದೀನಿ. ನಿನ್ನ ಬಿರುದಿನಲ್ಲಿಯೇ ನಿನಗೆ ಶೋಚನ ವಿರೋಧ ಬರ್ತದಲ್ಲೋ. ವೈಯಾಕರಣ ಮತ್ತ ಗಜ ಕಂಠೀರವ ಹೆಂಗಾಗ್ಲಿಕ್ಕೆ ಸಾಧ್ಯ? ನೀನು ಹಂಗಾದರೆ ನಿನಗೆ ವ್ಯಾಕರಣ ಜ್ಞಾನವೇ ಇಲ್ಲ ಅಂತ ಆಗಿಬಿಡ್ತದೆ. ನೀನು ವೈಯಾಕರಣ ಶತ್ರು ಅಂತ ಆಗಿಬಿಡ್ತದೆ ಆ ಸಿಂಹ ಅಂತ ಕರೆಸಿಕೊಂಡಿ ಅಂತಂದ್ರೆ. ಮೊದಲು ಆ ಬಿರುದನ್ನು ತೆಗೆದು ಹಾಕುವಂತ ಅವನು ಆಮೇಲೆ ಅವನಿಗೆ ಆಲೋಚನೆ, ಅಯ್ಯೋ ಹೌದಲ್ಲ, ಇದು ಏನು ನನಗಿದು ಹೊಡೆದಿಲ್ಲ ಅಂತ. ಹೀಗೆ ಅವರ ಕೌಶಲ. ಇನ್ನೊಂದು ಪ್ರಸಂಗದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಭಾರಿ ಏನು ಅವನಿಗೆ, ಈಗ ರಾಮಾಚಾರ್ಯ ಹೇಳಿದಿರಲ್ಲ, ಪಾಂಡಿತ್ಯ ಬಂತು ಅಂದರೆ ಜೊತೆಗೆ ಅಹಂಕಾರ ಅನ್ನೋದು ಬಂದೇ ಬಿಡ್ತದೆ. ಅದು ಅಂಡರ್ಸ್ಟುಡ್, ಅದು ಬಂದೇ ಬಿಡ್ತದೆ. ಅಹಂಕಾರ ಇತ್ತು ಅವನಿಗೆ, ನನ್ನ ಸಮ ಯಾರೂ ಇಲ್ಲ ಅಂತ ಹೇಳಿ ಅವನು ಬಂದ. ಸತ್ಯಧರ್ಮರ ಕುಳಿತಿದ್ರು ಸತ್ಯಧರ್ಮರು. ಅವನು ಬಂದ ತಕ್ಷಣದಲ್ಲಿ ಅವನಿಗೆ ಹೇಳ್ತಾರೆ, ಮಾರ್ಗೆ ಉಪವಿಶತಾಮ್ ಅಂತ ಹೇಳ್ತಾರೆ. ಮಾರ್ಗೆ ಉಪವಿಶ, ಮಾರ್ಗದಲ್ಲಿ ಕೂಡು ಅಂತ ಹೇಳ್ತಾರೆ. ಅವನಿಗೆ ಸಿಟ್ಟು ಬಂದ್ಬಿಡ್ತು. ಏನಿದು, ಇವರು ಒಬ್ಬ ಯತಿಗಳಾಗಿ ಬಂದವರಿಗೆ ಹೋದವರಿಗೆ ಹೆಂಗೆ ಗೌರವ ಕೊಡಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಅಷ್ಟು ಅದರಲ್ಲಿ ನನ್ನಂತಹ ಮದೋನ್ಮತ್ತ ಪಂಡಿತ ನಾನು ಅಂತಹ ದೊಡ್ಡ ಪಂಡಿತ ಬಂದಾಗ ನನ್ನನ್ನು ದಾರಿಯಲ್ಲಿ ಮಾರ್ಗದಲ್ಲೇ ಕೂಡು ಅಂತ ಹೇಳ್ತಾ ಇದ್ದಾರಲ್ಲಿ ಇವರು ಅಂತ ಹೇಳಿ ಅವನಿಗೆ ಸಿಟ್ಟು ಬಂದ್ಬಿಡ್ತದೆ. ಆ ಕಾಲಕ್ಕೆ ಸಿಟ್ಟಿನಿಂದ ಅವನು ಸತ್ಯಧರ್ಮರಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಆಗ ಸತ್ಯಧರ್ಮರು ಅಂತಾರೆ, ಶಾಂತೋಭವ, ಮೊದಲಿಗೆ ಕೂಡುವ ಅಂತ ಕರೀತಾರೆ. ನಾನು ನಿನಗೆ ಏನು ಹೇಳಿ, ನೀನು ಪಂಡಿತನಾ ನೀನು ಅಂತ ಕೇಳ್ತಾರೆ. ಹೌದು, ನಾನು ಭಾರಿ ಪಂಡಿತನಾದವನಿಗೆ ಮತ್ತೆ ಸಂಸ್ಕೃತ ಶಬ್ದಾರ್ಥಗಳ ಜ್ಞಾನ ಇರಬೇಕೋ ಬೇಡೋ? ಯಾವ ಪ್ರಸಂಗದಲ್ಲಿ ಏನೇನು ಮಾತಾಡ್ತೀವಿ ಆವಾಗ ನಾವು ಎಲ್ಲಿ ಅದನ್ನು ಅನ್ವಯ ಮಾಡ್ಕೊಳ್ಬೇಕು ಅನ್ನೋದು ನಿನಗೆ ಗೊತ್ತಾಗಬೇಕೋ ಬೇಡೋ? ಇಲ್ಲಿ ಬಂದಾಗ ಎದುರಿಗೆ ನಾನು ನಿನಗೇನು ಹಾಕಿದ್ದೇನಲ್ಲಿ ಕೈ ಮಾಡಿ ತೋರಿಸ್ತಾ ಇದ್ದೇನೆ, ಮಾರ್ಗ ಉಪವಿಶತ ಅಂತ. ಸಂಸ್ಕೃತದಲ್ಲಿ ಕೃಷ್ಣಾಜಿನಕ್ಕೆ ಮಾರ್ಗ ಅಂತ ಕರೀತಾರೆ. ಮೃಗ ಸಂಬಂಧಿಯಾದದ್ದು ಮಾರ್ಗ. ಕೃಷ್ಣ ಮೃಗ, ಜಿಂಕೆ, ಅದಕ್ಕೆ ಸಂಬಂಧಿಯಾದದ್ದು ಮಾರ್ಗ ಅಂದರೆ ಕೃಷ್ಣಾಜಿನ ಅಂತ ಅರ್ಥ. ನಾನು ನಿನಗೆ ಹೇಳಿದ್ದು ದಾರಿಯಲ್ಲಿ ಕೂಡು ಅಂತ ಹೇಳಿಲ್ಲ, ಮಾರ್ಗೇ ಉಪವಿಶತ ಅಂದರೆ ಕೃಷ್ಣಾಜಿನದ ಮೇಲೆ ಕುತುಕೋ ಅಂತ ನಾನು ನಿನಗೆ ಆಧಾರದಿಂದ ಹೇಳಿದ್ದೇನೆ. ನೀನು ಆ ರೀತಿಯಾಗಿ ತಿಳಿದುಕೊಂಡ್ರೆ ನಾನೇನು ಮಾಡಿಕೊಳ್ಳಿ, ಅದಕ್ಕೆ ನಾನು ಹೊಣೆಗಾರ ಅಲ್ಲ ಅಂತ ಸತ್ಯಧರ್ಮರು. ಆಗ ಅವರ ಕೌಶಲವನ್ನು, ಅವರ ಚಾತುರ್ಯವನ್ನು ನೋಡಿ ಅಲ್ಲಿಯೇ ಅವನು ಬೆರಗಾಗಿ ಹೋಗ್ತಾನೆ. ಅಂತಹ ಅದ್ಭುತವಾದ ಪಾಂಡಿತ್ಯ. ಇನ್ನೊಂದು ಬಾರಿ ಶಿಷ್ಯರಿಗೆ ಹೇಳ್ತಾರೆ ಸತ್ಯಧರ್ಮರು, ಶಿಷ್ಯರಿಗೆ ಹೇಳ್ತಾರೆ, ಅವರು ಪಾಠ ಹೇಳ್ತಾರೆ. ಪಾಠ ಆಯಿತು, ಪಾಠ ಆದಮೇಲೆ ಸ್ನಾನಕ್ಕೆ ಹೋಗಬೇಕಾಗ್ತದೆ. ಸ್ನಾನಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸತ್ಯಧರ್ಮರು. ಏನು? ನಕರೋತಿ ಮಧ್ಯೆ ನದದಾತಿ ಏನು ನದದಾತಿ ರಸ್ತಿ ತಮಾನಯ ಅಂತ ಹೇಳ್ತಾರೆ. ನಕರೋತಿ ಮಧ್ಯೆ ನದದಾತಿ ರಸ್ತಿ ತಮಾನಯ ಅಂತ. ಯಾರಿಗೂ ಅರ್ಥನೇ ಆಗೋದಿಲ್ಲ ಶಿಷ್ಯರಿಗೆ. ಏನು ಹೇಳ್ತಾ ಇದ್ದಾರೆ ಅವರು, ಏನು ಪಾಠ ಮುಗಿದ್ರು ಮತ್ತೆ ಇವ್ರು ಏನೋ ಹೇಳ್ತಾ ಇದ್ದಾರಲ್ಲ ಅಂತ ಯಾರಿಗೆ ಅರ್ಥ ಆಗೋದಿಲ್ಲ. ಹಿಂದೆ ಮುಂದೆ ಕೂತು ಬಿಡ್ತಾರೆ. ಆಗ ಸತ್ಯಧರ್ಮರು ಕರೀತಾರೆ, ಬಾ ಇಲ್ಲಿ ಅಂತ ಕರೆದು, ನಾ ಏನು ಹೇಳಿದೆ ಅರ್ಥ ಆಯ್ತು, ನಾವು ಹೇಳು. ಅರ್ಥ ಇಲ್ಲ ಸ್ವಾಮಿ, ನೀವೇ ಹೇಳಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಈಗ ಸಂಸ್ಕೃತದಲ್ಲಿ
ಮಾಡು ಅನ್ಲಿಕ್ಕೆ ಏನಂತ ಕರೀತಾರೆ? ಕುರು. ಕುರು ಕೃ ಧಾತು. ಕರೋತಿ ಮಾಡುತ್ತಾನೆ, ಮಾಡು ಎನ್ನುವ ಅರ್ಥದಲ್ಲಿ ಆ ಧಾತುವನ್ನು ಪ್ರಯೋಗ ಮಾಡ್ತಾರೆ. ಮಾಡಬೇಡ ಅಂತ ಕರಿತೇವೆ ಇಲ್ಲೋ? ಮಾಡ ಅಂದರೆ ಮಾಡ ಅಂದರೆ ಏನು ಮಾಡೋದಿಲ್ಲ ಅನ್ನುವ ಅರ್ಥದಲ್ಲಿ ಮಾಡ ಅಂತ ಕರೀತಾರೆ. ಅದಕ್ಕಾಗಿ ಅಲ್ಲಿನ ಅವರು ಸತ್ಯದಲ್ಲಿ ಏನು ಮಾಡಿದರು? ನಕರೋತಿ. ನಕರೋತಿ ಅಂದರೆ ಮಾಡ ಅಂತ ಅರ್ಥ. ಮಾಡು ಅಂದರೆ ಕರೋತಿ, ಮಾಡ ಅಂದರೆ ನಕರೋತಿ, ನಿಷೇಧ ವಾಕ್ಯ. ಮಾಡಬೇಡ ಅನ್ನೋದಕ್ಕೆ ನಕರೋತಿ, ಮಾಡ. ಗರ್ಭೆ, ನಕರೋತಿ ಗರ್ಭೆ ಅಂತಂದರೆ ಮಾಡದಲ್ಲಿ ಅಂತ ಅರ್ಥ. ಮಾಡದಲ್ಲಿ. ನ ದದಾತಿ ರಸ್ತಿ. ದದಾತಿ ಅಂದ್ರೆ ಏನರ್ಥ? ಕೊಡು ಅಂತ ಅರ್ಥ. ಕೊಡು ಅಂತ. ನ ದದಾತಿ ಅಂತಂದ್ರೆ ಕೊಡಬೇಡ ಅನ್ನೋದರಲ್ಲಿ ಕೊಡ ಅಂತಂದ್ರೆ ಕೊಡೋದು ಬೇಡ ಅಂತ ಅರ್ಥ. ನ ಕರೋತಿ ಮಧ್ಯೆ ಅಂದ್ರೆ ಮಾಡದಲ್ಲಿ. ನ ದದಾತಿ ರಸ್ತಿ ಅಂದ್ರೆ ಕೊಡ ಇದೆ ತಮಾಲಯ. ಮಾಡದಲ್ಲಿ ಕೊಡ ಇಟ್ಟಿದ್ದೇನೆ, ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಆ ರೀತಿಯಾಗಿ ಅದನ್ನ ಸತ್ಯಧರ್ಮರು ಅದನ್ನು ಬಿಡಿಸಿ ಹೇಳ್ತಾರೆ. ಆ ರೀತಿಯಾಗಿ ಅಂತಹ ಅದ್ಭುತವಾದ ಕೌಶಲ ಆ ಸತ್ಯಧರ್ಮ ತೀರ್ಥರ ಕೌಶಲವನ್ನು ನಾವು ನೋಡ್ತೇವೆ. ಆಮೇಲೆ ಇನ್ನೊಂದು ಬಾರಿ ಬಾಜಿರಾಯ ಅಂತ ಒಬ್ಬ ಇರ್ತಾನೆ. ಆ ಬಾಜಿರಾಯ 25 ಆನೆಗಳನ್ನು ಕೊಟ್ಟಿರ್ತಾನೆ ಸತ್ಯಧರ್ಮರಿಗೆ ಕಾಣಿಕೆಯನ್ನಾಗಿ. 25 ಆನೆಯಲ್ಲಿ ಒಂದು ಆನೆ ಅದು ಮೃತವಾಗಿ ಹೋಗ್ತದೆ, ರೋಗಕ್ಕೆ ತುತ್ತಾಗಿ ಮೃತವಾಗಿ ಹೋಗ್ತದೆ. ಆ ಕಾಲಕ್ಕೆ ಇದು ಅವನಿಗೆ ಗೊತ್ತಾಗ್ತದೆ, ಬಾಜಿರಾಯನಿಗೆ. ಗೊತ್ತಾದ ತಕ್ಷಣದಲ್ಲಿ ಅವನೇನು ಮಾಡ್ತಾನೆ? ಇನ್ನೊಂದು ಆನೆಯನ್ನು ಕೊಟ್ಟು ಕಳಿಸಿಬಿಡ್ತಾನೆ. ಅದು ಸತ್ಯಧರ್ಮರಿಗೆ ಗೊತ್ತಾಗ್ತದೆ. ಇನ್ನೊಂದು ಆನೆ ಬಂತು, ಬಾಜಿರಾಯ ಕೊಟ್ಟ ಅಂತ ಹೇಳ್ತಾರೆ. ಹೇಳಿದ ತಕ್ಷಣದಲ್ಲಿ ಆ ಕಾಲಕ್ಕೆ ಸುಮ್ಮನೆ ಕೇಳಬಹುದಾಗಿತ್ತಲ್ಲ ಸತ್ಯಧರ್ಮ ತೀರ್ಥರು, ಅವನಿಗೆ ಯಾರು ಹೇಳಿದ್ರು, ಅವನಿಗೆ ಈ ವಿಷಯ ಆನೆ ಹೋಗಿದ್ದ ವಿಷಯ ಯಾರು ಹೇಳಿದರು, ಯಾಕೆ ಹಿಂಗೆ ಕೇಳೋದು ಸಹಜವಾಗಿ ಕೇಳುವುದರಲ್ಲಿಯೂ ಅವರ ಕೌಶಲತೆಯನ್ನು ತೋರಿಸ್ತಾರೆ. ಸಹಜವಾಗಿ ಕೇಳುವುದರಲ್ಲಿಯೂ ಅವರ ಕೌಶಲತೆಯನ್ನು ತೋರಿಸ್ತಾರೆ. ಏನು ಅಂತಂದರೆ, ಬಾಜಿಪುರತಃ ಗಾಜಿವಾರ್ತ ಕೋಜಿ ಜಗತ ಅಂತ ಇರುತ್ತೆ. ಇದು ವ್ಯಾಕರಣದ ಒಂದು ಅದ್ಭುತವಾದ ಪ್ರಾಸಗಳು ಹೇಗಿದೆ ನೋಡಿ. ಬಾಜಿಪುರತಃ ಗಾಜಿವಾರ್ತ ಕೋಜಿ ಗದತ. ಬಾಜಿಪುರತಃ ಬಾಜಿರಾಯನ ಮುಂದೆ ಗಾಜಿವಾರ್ತ ಅಂದರೆ ಗಜಸತ್ತ ವಾರ್ತೆಯನ್ನ ಕಹ ಅಜಿಗದತ ಯಾರು ಹೇಳಿದರು ಅಂತ ಆ ರೀತಿಯಾಗಿ ಅವರು ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಹೀಗೆ ಅವರ ಅದ್ಭುತವಾದ ಒಂದು ಕೌಶಲವನ್ನು ನಾವು ನೋಡ್ತೇವೆ. ಕೊನೆಯದು ಒಂದು ಹೇಳಿ ಮುಗಿಸಿಬಿಡ್ತೇನೆ. ಆ ಸತ್ಯಧರ್ಮರು ನಿತ್ಯದಲ್ಲಿಯೂ ಕೂಡ ಅವರು ಮಠದಲ್ಲಿ ಇದ್ದಾಗ ಕೆಲವೊಂದು ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣದಲ್ಲಿ ಏನೇ ಸುಮಂಗಲ ಸ್ತ್ರೀಯರ, ನೀವು ಇಷ್ಟ ತನಕ ಕೇಳಿದಿರಿ, ಸುಮಂಗಲ ಸ್ತ್ರೀಯರು ಅವರು ಎದುರಿಗೆ ಬರಬೇಕು, ಅವರ ದರ್ಶನ ಆಗಬೇಕು ಅಂತ ಈ ರೀತಿಯಾಗಿ ಆ ರೀತಿಯಾಗಿ ಇದೆ. ಸುಮಂಗಲ ಸ್ತ್ರೀಯರು ಕೊಡವನ್ನು ತೆಗೆದುಕೊಂಡು ಬರೋದು, ಇದೆಲ್ಲ ಸುಮಂಗಲ ದ್ರವ್ಯಗಳು. ಆಕಳು ಎದುರಿಗೆ ಬರೋದು, ತುಳಸಿ ಎದುರಿಗೆ ನಮಗೆ ಕಾಣಿಸೋದು, ಇದೆಲ್ಲ ಮಂಗಲ ದ್ರವ್ಯ, ಮಂಗಲ ಸೂಚಕ. ಇದೆಲ್ಲ ಅಮಂಗಲ ದ್ರವ್ಯಗಳು ಅಂದರೆ ಅರ್ಥಾತ್ ಯಾವಾಗಲೂ ಅಮಂಗಲ ಅಲ್ಲ, ಕೆಲವು ಪ್ರಸಂಗದಲ್ಲಿ ಅದು ಅಮಂಗಲ. ಒಳ್ಳೆಯ ಕಾರ್ಯ, ಶುಭ ಕಾರ್ಯಕ್ಕೆ ಹೋಗುವಾಗ ಅಥವಾ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣದಲ್ಲಿ ಕೆಲವೊಂದನ್ನು ನಾವು ದರ್ಶನ ಮಾಡಬಾರದು ಅಂತ ಇದೆ. ಒಂದೊಂದು ಪ್ರಸಂಗದಲ್ಲಿ ಮಾತ್ರ, ಯಾವಾಗಲೂ ಅಲ್ಲ, ಒಂದೊಂದು ಪ್ರಸಂಗದಲ್ಲಿ. ಬೆಳಗ್ಗೆ ಎದ್ದ ತಕ್ಷಣದಲ್ಲಿಯೇ ನಾವು ಮತ್ತೆ ವಿಧವಾ ಸ್ತ್ರೀಯರನ್ನು ದರ್ಶನ ಮಾಡಬಾರದು ಅಥವಾ ಹೀಗೆ ಇತ್ಯಾದಿಯಾಗಿ ಇರ್ತದೆ. ಆ ಮಡಿ ಸ್ತ್ರೀಯರನ್ನು ದರ್ಶನ ಮಾಡಬಾರ್ದು ಎದ್ದ ತಕ್ಷಣದಲ್ಲಿ ಅಂತ. ಆಗ ಅಲ್ಲಿ ಮಠದಲ್ಲಿ ಒಬ್ಬಳು ಇದ್ಲು, ಮಡಿ. ಅವಳು ನಿತ್ಯದಲ್ಲಿ ಸತ್ಯಧರ್ಮ ಎದ್ದು ಹೊರಗೆ ಬರಬೇಕು, ಬಂದು ಮೊದಲನೇ ನಮಸ್ಕಾರ ಮಾಡೋದೇ ಅವಳು. ನಮಸ್ಕಾರ ಮಾಡಿ ಆ ರೀತಿಯಾಗಿ ನಮಸ್ಕಾರ ಮಾಡ್ತಾ ಇದ್ದೆ. ಒಂದು ದಿವಸ ಆಯಿತು, 2 ದಿವಸ ಆಯಿತು, ಸತ್ಯಧರ್ಮರು ನೋಡಿದ್ರು ಅವರಿಗೂ ಸಾಕಾಗಿ ಹೋಗ್ತಿದ್ರು. ಏನಪ್ಪ ಇದು, ಏನು ಮಾಡಬೇಕು ನಾನು ಅಂತ ಹೇಳಿ ಆ ಕಾಲಕ್ಕೆ ಆಗ ಆ ಸತ್ಯಧರ್ಮರು ಅಲ್ಲಿ ಒಂದು ತಕ್ಷಣದಲ್ಲಿಯೇ ಒಂದು ಶ್ಲೋಕವನ್ನು ಮಾಡಿಬಿಡ್ತಾರೆ. ಒಂದು ಶ್ಲೋಕವನ್ನು ಮಾಡಿ ಹೇಳ್ತಾರೆ. ಏನು ಅಂತಂದರೆ, ಹತೆ ಕಂಸೆ ಗತೆ ಕೃಷ್ಣೆ ಗತೆ ಚಾನಕ ದುಂದುಭೌ ಮಮ ಧರ್ಮ ವಿನಾಶಾಯ ಕಿಂ ತ್ವಂ ಜೀವಸಿ ದೇವಕಿ. ಅವಳ ಹೆಸರು ದೇವಕಿ ಅಂತ ಇರ್ತದೆ. ಅವಳ ಹೆಸರು ದೇವಕಿ ಇದ್ದಿದ್ದರಿಂದಾಗಿ ಈ ಒಂದು ಶ್ಲೋಕವನ್ನು ಮಾಡಿಬಿಡ್ತಾರೆ. ಹತೆ ಕಂಸೆ ಗತೆ ಕೃಷ್ಣೆ ಗತೆ ಚಾನಕ ದುಂದುಭೌ ಮಮ ಧರ್ಮ ವಿನಾಶಾಯ ಕಿಂ ತ್ವಂ ಜೀವಸಿ ದೇವಕಿ. ಅಲ್ಲಮ್ಮ, ಕೃಷ್ಣ ಹೋದ,
ಮತ್ತೆ ಕಂಸ ಹೋದ, ಎಲ್ಲ ಹೋಯ್ತು, ದ್ವಾಪರ ಯುಗನೂ ಹೋಯ್ತು. ಎಲ್ಲ ಹೋದ ಮೇಲೆ ನನ್ನ ಧರ್ಮ ನಾಶ ಮಾಡ್ಲಿಕ್ಕೆ ನೀನ್ಯಾಕೆ ಉಳಿದಿದೆಯಾ, ಇದ್ಯಾಕೆ ನೀನು ಉಳಿದಿದೀಯ ಅಂದ್ರೆ ಅದರ ಅರ್ಥ ಅವರ ಒಂದು ಸುಮ್ಮನೆ ಕೌಶಲವನ್ನು ತೋರಿಸೋದಕ್ಕಾಗಿ ಆ ರೀತಿಯಾಗಿ ಅವರು ಅಲ್ಲಿ ಮಾಡಿ ತೋರಿಸಿಕೊಟ್ಟದ್ದು ಅಂತ ನಾವಿಲ್ಲಿ ಅರ್ಥ ಮಾಡಿಕೊಡಬೇಕು. ಈ ರೀತಿಯಾಗಿ ಅವರ ಅದ್ಭುತವಾದಂತಹ ಕೌಶಲವನ್ನು ನಾವು ನೋಡ್ತೇವೆ. ರಾಮಾಯಣದ ಸುಂದರಕಾಂಡವನ್ನು ಒಂದೇ ಶ್ಲೋಕದಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಬಹಳ ಅದ್ಭುತವಾದ ರೀತಿಯಲ್ಲಿ ಒಂದೇ ಶ್ಲೋಕದಲ್ಲಿ ಒಗಟು ರೂಪದಲ್ಲಿ ಅದನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಇಡೀ ರಾಮಾಯಣದ ಸುಂದರಕಾಂಡದ ಒಂದು ಪ್ರಸಂಗವನ್ನು. ಚತುರ್ಥಜಃ ಪಂಚಮಗಃ ದೃಷ್ಟ್ವಾ ತು ಪ್ರಥಮಾತ್ಮಜಾಂ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯ ಮತರತ್ ಪುನಃ ಅಂತ ಹೇಳ್ತಾರೆ. ಒಂದೇ ಒಂದು ಶ್ಲೋಕ ಇಡೀ ಸಮಗ್ರವಾದ ಸುಂದರಕಾಂಡ ಸಮಾಪ್ತಿ. ರಾಮಾಯ ಶಾಶ್ವತ ಹಿಡಿದುಕೊಂಡು ಕೊನೆ ರಾಮಂ ಸುರೇಶ್ವರ ಮಗನೇ ಅಲ್ಲಿ ಸಮಾಪ್ತಿ ಮಾಡಿಬಿಟ್ರು ಒಂದೇ ಒಂದು ಶ್ಲೋಕದಲ್ಲಿ. ಅಂದ್ರೆ ಏನಿದ್ರು ಒಗಟ ಅರ್ಥ ಆಗಲಿಲ್ಲ. 4ನೆಯ ಮಗಳು 5ರ ಮೇಲೆ ಹೋಗಿ ಮೊದಲನೇ ಮಗಳನ್ನ ನೋಡಿ 3ನೇದನ್ನ ಇಟ್ಟು 2ರ ಮೇಲೆ ಬಂದ್ರು ಅಂತ ಹೇಳಿ ಏನು ಅರ್ಥ ಆಗಲಿಲ್ಲ. ಏನು 4, ಏನು 3, ಏನು 2, ಏನು 1. ಅದಕ್ಕೆ ನಮಗೆ ಮುಖ್ಯವಾಗಿ ನಮ್ಮ ತಲೆಯಲ್ಲಿ ಇರಬೇಕಾದದ್ದು ಪಂಚಮಹಾಭೂತಗಳು ತಲೆಯಲ್ಲಿ ಇರಬೇಕು. ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಅಂತ 5 ಇದೆ. 5ರಲ್ಲಿ ಚತುರ್ಥಜಃ 4ನೇದು ಯಾವುದು? ಪೃಥ್ವಿ, ಅಪ, ತೇಜ, ವಾಯು. ವಾಯುವಿನ ಮಗ ಅಂದ್ರೆ ಯಾರು? ಹನುಮಂತ ದೇವರು. ಚತುರ್ಥಜಃ ವಾಯುವಿನ ಮಗನಾದ ಹನುಮಂತ ದೇವರು. ಪಂಚಮಗಃ 5ರ ಮೇಲೆ ಹಾರಿ. 5ನೇದು ಯಾವುದು? ಆಕಾಶ. ಆಕಾಶದ ಮೇಲೆ ಹಾರಿ ದೃಷ್ಟ್ವಾತು ಪ್ರಥಮಾತ್ಮಜಾಂ ಮೊದಲನೆಯ ಮಗಳನ್ನ ನೋಡಿ. ಮೊದಲನೇದು ಯಾವುದು? ಪೃಥ್ವಿಯ ಮಗಳು ಯಾರು? ಸೀತೆಯನ್ನ ನೋಡಿ ತೃತೀಯಂ ತತ್ರ ನಿಕ್ಷಿಪ್ಯ 3ನೇದನ್ನ ಇಟ್ಟು. 3ನೇದು ಯಾವುದು? ಪೃಥ್ವಿ, ಅಪ, ತೇಜಸ್ ಅಂದ್ರೆ ಅಗ್ನಿ. ಅಂದ್ರೆ ಆ ತಮ್ಮ ಬಾಲಕ್ಕೆ ಹಚ್ಚಿದ ಬೆಂಕಿಯನ್ನ ಆ ಲಂಕೆಗೆ ಸುಟ್ಟು ದ್ವಿತೀಯಂ ಅತರತ್ ಪುನಃ 2ರ ಮೇಲೆ ಮತ್ತೆ ಬಂದ. 2ನೇದು ಯಾವುದು? ಅಪ ಅಂದ್ರೆ ನೀರು, ಅಂದ್ರೆ ಸಮುದ್ರವನ್ನು ದಾಟಿ ಬಂದ. ಇದೇ ಸುಂದರಕಾಂಡ ಅಂತ ಈ ರೀತಿಯಾಗಿ ಅಷ್ಟು ಸುಂದರವಾಗಿ ನಿರೂಪಣೆ ಮಾಡಿ ಕೊಡ್ತಾರೆ. ಅಂತಹ ಅದ್ಭುತವಾದ ಅವರ ಕೌಶಲ, ಅವರ ವ್ಯಕ್ತಿತ್ವ, ಇಂತಹ ಅವರ ಆರಾಧನೆಯ ಈ ಒಂದು ಸುಂದರವಾದಂತಹ ಶ್ರೇಷ್ಠವಾದ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ. ಇಷ್ಟು ಸಮಯ ಆದರೂ ಮತ್ತೆ ಬಹಳ ಪೇಷನ್ಸಿಂದ ನೀವೆಲ್ಲ ಕೇಳ್ತಾ ಕುಳಿತಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನಮಸ್ಕಾರಗಳ ಪೂರ್ವಕವಾದ ಧನ್ಯವಾದಗಳು. ನಮ್ಮ ನವರತ್ನ ಗುರುರಾಜಾಚಾರ್ಯರು ಅವರೂ ಕೂಡ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅಷ್ಟು ಅದ್ಭುತವಾದ ರೀತಿಯಲ್ಲಿ ಅವರು ಮಾಡ್ತಾರೆ. ಅವರಿಗೂ ಕೂಡ ವಿಶೇಷವಾಗಿ ನಮಸ್ಕಾರ ಪೂರ್ವಕವಾದ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಈ 2 ಮಾತುಗಳನ್ನು ಗುರುಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣ.